ಸೊ ಹಲೋ ಗಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಅಲರ್ಟ್ ಮೋಷನಲ್ಲಿ ನಾವೇ ಸ್ವಂತ ಹೇಗೆ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಯಾವುದೇ ಆ್ಯಪ್ ಯೂಸ್ ಮಾಡಿದೆ, ಯಾವುದೇ ವೆಬ್ಸೈಟ್ ಯೂಸ್ ಮಾಡಿದೆ, ಇನ್ಸ್ಟಾಗ್ರಾಮಿಂದ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರೇಷಿಯೋ ಬೇಕು ಅದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಅಲೋ ಕೇಳುತ್ತೆ. ಹಂಗಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕೊಟ್ಟರೆ ಅಲೋ ಕೇಳುತ್ತೆ. ಈ ರೀತಿ ಇಲ್ಲಿ ನೋಡಿ ಗೈಸ್, ಮೀಡಿಯಾ ಮೇಲೆ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಆಲ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಎಲ್ಲ ಫೋಟೋಸ್ ಶೋ ಮಾಡ್ತಿರುತ್ತೆ. ಅದು ನಾನು ನಿಮ್ಮ ಫೋಟೋ ಯಾವ ಫೋಲ್ಡರ್ ಇದೆ ಅಂದರೆ ನಿಮಗೆ ಬೇಕಾಗಿರೋ ಫೋಟೋಸ್ ಯಾವ ಫೋಲ್ಡರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಅಂದರೆ ಈ ರೀತಿ ಫೋಟೋಸ್ಗಳು ಬರುತ್ತೆ. ನೆಕ್ಸ್ಟು ಈ ರೀತಿ ನಿಮ್ಗೆ ಬೇಕಾದ ಫೋಟೋಸ್ಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಈ ರೀತಿ ಫೋಟೋಸ್ ಹಾಕ್ಕೊಳ್ಬೋದು. ಇಲ್ಲ ಫೋಟೋಸ್ ಹಾಕೊಂಡು ಫಸ್ಟೇ ಫೋಟೋಸ್ ಹಾಕ್ಬಿಟ್ಟು ಎಡಿಟಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನೀವು ಫಸ್ಟು ಆಡಿಯೋ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಅದನ್ನ ಈ ರೀತಿ ಹಾಕೋಬೋದು. ಇಲ್ಲ ನನಗೆ ಇನ್ಸ್ಟಾಗ್ರಾಮಿಂದ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂದರೂ ಓಕೆ. ಈ ಸಾಂಗ್ ನೋಡಿ ಗೈಸ್, ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಗೆ ಯಾವುದೋ ಚೆನ್ನಾಗಿರೋ ಸಾಂಗ್ ಸಿಕ್ಕಿದ್ರೆ, ಇಲ್ಲ ನೀವು ಸೇವ್ ಮಾಡ್ಕೊಂಡಿರ್ತೀರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೇ ಹೋಗಿ ಕೂಡ ಈ ರೀತಿ ಮಾಡ್ಬೋದು. ಶೇರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಅಂತ ಇದೆಯಲ್ಲ, ಶೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಾಟ್ಸಪ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕೊಡಿ, ಸೆಂಡ್ ಕೊಡಿ. ಆವಾಗ ವಾಟ್ಸಪ್ ಸ್ಟೇಟಸ್ಗೆ ಹೋಗಿರುತ್ತೆ. ನೆಕ್ಸ್ಟು ಬೇಗ ವಾಟ್ಸಪ್ ಸ್ಟೇಟಸ್ಗೆ ಬನ್ನಿ. ಆಯಿತು ಗೈಸ್. ಈ ರೀತಿ ಅಪ್ಲೋಡ್ ಆದಮೇಲೆ ಇದ್ರ ಮೇಲೆ ಸೇವ್ ಅಂತ ಇದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಡೈರೆಕ್ಟ್ ಈ ವಿಡಿಯೋ ಸೇವ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ಯಾರಾದರೂ ನೋಡಿಬಿಟ್ರೆ ಕಷ್ಟ. ನೆಕ್ಸ್ಟ್ ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಇರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಲರ್ಟ್ ಮೋಷನ್ಗೆ ಬನ್ನಿ. ಅಲರ್ಟ್ ಮೋಷನ್ಗೆ ಬಂದ ನಂತರ ಇಲ್ಲಿ ಆಲ್ ಅಂತ ಕೊಟ್ಕೊಳ್ತೀನಿ. ನೆಕ್ಸ್ಟ್ ನೋಡಲಿ, ಇಲ್ಲಿ ನಾವು ಡೌನ್ಲೋಡ್ ಮಾಡಿದರೆ ವೀಡಿಯೋ ಬಂದಿದೆ. ನೆಕ್ಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರೇಟ್ ಆಡಿಯೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ವಿಡಿಯೋನ ಡಿಲೀಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಬೀಟ್ ಹಾಕ್ಕೊಂಡು ನೋಡಿ ಗೈಸ್, ನಿಮ್ಗೆ ಎಲ್ಲಿಂದ ಬೇಕು, ಎಲ್ಲಿಂದ ಫೋಟೋ ಚೇಂಜ್ ಆಗಬೇಕು ಅಲ್ಲಿಗೆ ಈ ರೀತಿ ಈ ಸೆಕೆಂಡ್ ಇದೆಯಲ್ಲ, ಇಲ್ಲಿ ನೋಡಿ ಗೈಸ್, ಇಲ್ಲಿ 124 ಅಂತಿದೆಯಲ್ಲ ಸೆಕೆಂಡು. ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ರೆಡ್ ಕಲರ್ದು ಒಂದು ಗೀಟ್ ಬರುತ್ತೆ ಗೈಸ್, ಅದನ್ನ ಬೀಟ್ ಅಂತ ಕರಿತೀವಿ. ರೆಡ್ ಕಲರ್ ಲೈನ್ ಇರುತ್ತೆ. ರೆಡ್ ಕಲರ್ ಲೈನ್ನ ನಾವು ಬೀಟ್ ಅಂತ ಕರಿತೀವಿ. ಅದ್ರ ಮೇಲೆ ಈ ರೀತಿ ನಿಮ್ಗೆ ಎಲ್ಲರೂ ಫೋಟೋ ಚೇಂಜ್ ಆಗಬೇಕು ಅಲ್ಲಿಗೆ ಈ ರೀತಿ ಬೀಟ್ ಹಾಕೊಳ್ಳಿ. ಈ ರೀತಿ ಇಲ್ಲಿಗೊಂದು ಈ ರೀತಿ ಸಾಕಷ್ಟು. ನಾನು ನಿಮಗೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಜಾಸ್ತಿ ಬೀಟ್ ಹಾಕಿ ನಾನು ಎಡಿಟ್ ಮಾಡಿ ತೋರಿಸಿದ್ರೆ, ಅದಕ್ಕೋಸ್ಕರ ನಾನೊಂದು 3-4 ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಫಸ್ಟ್ನೇ ಬೀಟ್ಕೊಂಡು ಫೋಟೋಸ್ ಹಾಕ್ಕೊಳ್ಬೇಕಾಗುತ್ತೆ ಫೋಟೋನ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಹಾಕೊಂಡ್ಮೇಲೆ ಸರಿಯಾಗಿ ಅಡ್ಜಸ್ಟ್ ಆಗೋದಿಲ್ಲ. ಇದನ್ನು ಕೈಲಿ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಕೈಲಿ ಅಡ್ಜಸ್ಟ್ ಮಾಡ್ತು ಅಂತಂದರೆ ಅದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ, ಸರಿಯಾಗಿ ಅಡ್ಜಸ್ಟ್ ಆಗದೇ ಇರ್ಬೋದು. ಅದಕ್ಕೋಸ್ಕರ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಡಿಲೀಟ್ ಅಂತಿದೆಯಲ್ಲ ಅದ್ರ ಪಕ್ಕದಲ್ಲಿ 3 ಡಾಟ್ ಇದೆಯಲ್ಲ, ಅಂದರೆ 3 ಚುಕ್ಕಿಗಳು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದೇ ಕಂಪ್ಲೀಟಾಗಿ ಅದರ ಸೈಜ್ಗೆ ಕರೆಕ್ಟಾಗಿ ಅದೇ ಆಗಿಬಿಡುತ್ತೆ ಗೈಸ್. ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ನೀವು ಗಮನಿಸ್ಬೋದು. ಬೀಟಿಂದ ಒಂದು ಸ್ವಲ್ಪ ಫೋಟೋ ಈ ಕಡೆ ಬಂದಿದೆ. ಅದನ್ನು ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಅದು ಕಟ್ಟಾಗಿಬಿಡುತ್ತೆ, ಸರಿಯಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಫೋಟೋ ಹಾಕ್ಕೊಳ್ತೀನಿ. ಈ ರೀತಿ ಬೇರೆ ಫೋಟೋ ಹಾಕ್ಕೊಂಡು ಈ ರೀತಿ ನೆಕ್ಸ್ಟ್ ಬೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗೈಸ್, ಇಲ್ಲಿ ತನಕ ಫೋಟೋ ಬಂದಿಲ್ಲ. ಅದಕ್ಕೆ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಕ್ಸ್ಟೆಂಡ್ ಗೈಸ್, ಅದು ಎಕ್ಸ್ಟ್ರೇಟ್ ಅಲ್ಲ, ಎಕ್ಸ್ಟೆಂಡ್ ಕೊಟ್ಟರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಫೋಟೋ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇನ್ನೊಂದು ಫೋಟೋ ಹಾಕ್ಕೊಳ್ಳಿ. ಇನ್ನೊಂದು ಫೋಟೋ ಹಾಕೊಂಡು ಇದು ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟರೆ ಇದು ಕೂಡ ಫಿಲ್ ಆಗಿಬಿಡುತ್ತೆ. ನೆಕ್ಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಆದರೆ. ನೆಕ್ಸ್ಟ್ ಇನ್ನೊಂದೇ ಒಂದು ಫೋಟೋ ಈ ರೀತಿ ಇನ್ನೊಂದು ಫೋಟೋ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಸರಿಯಾದ ಸೈಜ್ಗೆ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಶೇಕ್ ಎಫೆಕ್ಟ್ ಬೇಕು ಗೈಸ್. ಶೇಕ್ ಎಫೆಕ್ಟ್ ಬೇಕು ಅಂದರೆ ನಾವು ಯೂಟ್ಯೂಬಲ್ಲಿ ತೊಗೊಳ್ಬೋದು. ಹೇಗೆ ಅಂತ ಹೇಳ್ಕೊಡ್ತೀನಿ.
ಇದು ಯೂಟ್ಯೂಬ್ಗೆ ಹೋಗಿ ಯಾವುದಾದ್ರೂ ಒಂದು ಚಾನಲ್ ಇಲ್ಲ ನಮ್ಮ ಚಾನಲ್ನೇ ಸರ್ಚ್ ಮಾಡ್ಕೊಂಡು ಈ ರೀತಿ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಶೇಕ್ ಎಫೆಕ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ನಾನು ಫುಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತೀನಿ ಗೈಸ್. ಫುಲ್ ಪ್ರಾಜೆಕ್ಟ್ನೇ ಕೊಟ್ಟಿರ್ತೀನಿ. ಇತ್ತೀಚೆಗೆ ಇದು ಹಳೆ ವಿಡಿಯೋ ಸ್ವಲ್ಪ, ಅದಕ್ಕೆ ನಾನು ಶೇಕ್ ಎಫೆಕ್ಟು ಬೀಟ್ ಮಾರ್ಕ್ ಸಪ್ರೇಟ್ ಕೊಟ್ಟಿದ್ದೀನಿ. ಈ ರೀತಿ ಇಂಪೋರ್ಟ್ ಕೊಟ್ಕೊಳ್ಳಿ. ಇಂಪೋರ್ಟ್ ಕೊಟ್ಕೊಂಡ್ಮೇಲೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಶೇಕ್ ಎಫೆಕ್ಟ್ ಬಂದಿದೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕಾಪಿ ಎಫೆಕ್ಟ್ ಅಂತ ಇರುತ್ತೆ. ಕಾಪಿ ಎಫೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಫೆಕ್ಟು ಕಾಪಿ ಆಗುತ್ತೆ. ನೆಕ್ಸ್ಟು ನಿಮ್ಮ ವಿಡಿಯೋ ಎಡಿಟ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಬಂದು ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಟರೆ ಇದಕ್ಕೆ ಎಫೆಕ್ಟ್ ಆ್ಯಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಫೋಟೋಗೂ ಅಷ್ಟೇ ಬೇರೆ ಬೇರೆ ಎಫೆಕ್ಟ್ಗಳು ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ವಿಡಿಯೋ ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆದು ಹಾಕ್ಕೊಂಡ್ರೆ ಬೆಸ್ಟು. ಒಂದೇ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಹಾಕ್ಕೊಳ್ತೀನಿ ಈ ಸಲ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗಿಬಿಡುತ್ತೆ ಎಫೆಕ್ಟು. ನೆಕ್ಸ್ಟು ನಿಮ್ಮ ವಿಡಿಯೋ ಪ್ರಾಜೆಕ್ಟ್ಗೆ ಬಂದು ಈ ರೀತಿ ಎರಡನೇ ಫೋಟೋಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡಿಕೊಡ್ರೆ ಗೈಸ್ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಹಿಂದಕ್ಕೆ ಸ್ಕಿಪ್ ಮಾಡಿ ನೋಡಿ, ಮುಂದಕ್ಕೆ ಎಲ್ಲ. ನೆಕ್ಸ್ಟ್ ಬೇರೆ ಎಫೆಕ್ಟು ಇಲ್ಲೊಂದು ಎಫೆಕ್ಟ್ ಇದೆ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಕ್ ಬಂದು ನಮ್ಮ ವಿಡಿಯೋ ಪ್ರಾಜೆಕ್ಟಿಗೆ ಬಂದು ಈ ರೀತಿ ಮೂರನೇ ಫೋಟೋಗೂ ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋ ಎಫೆಕ್ಟ್ನ. ನೆಕ್ಸ್ಟ್ ಬ್ಯಾಕ್ ಬಂದು ನೆಕ್ಸ್ಟ್ ಇನ್ನೊಂದು ಎಫೆಕ್ಟ್ ತಗೊಂಡು ಬರೋಣ. ನೋಡಿ ಗೈಸ್, ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಾಪಿ ಎಫೆಕ್ಟ್ ಕೊಟ್ಟರೆ ಫಸ್ಟ್ನೇದೇ ಗೈಸ್ ಕಾಪಿ ಎಫೆಕ್ಟ್ ಅಂತಿದೆಯಲ್ಲ, ಫಸ್ಟ್ನೇದೇ ಅದು ಕಾಪಿ ಮಾಡ್ಕೊಳ್ಳೋದು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟೇ ಬಂದುಬಿಡುತ್ತೆ. ನೆಕ್ಸ್ಟು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಗೈಸ್, ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಅಪ್ಲೈ ಆಗಿಬಿಡುತ್ತೆ. ನೆಕ್ಸ್ಟು ಎಲ್ಲ ಮುಗಿದ ಮೇಲೆ ಎಕ್ಸ್ಪೋರ್ಟ್ ಕೊಟ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋನು ಯಾವ ಕ್ವಾಲಿಟಿಲಿ ಸಪೋರ್ಟ್ ಮಾಡ್ಬೋದು ಅಂದರೆ ನಿಮ್ಮ ಫೋನು ಕಡಿಮೆ ದುಡ್ಡಿನ ಫೋನ್ ಆಗಿದ್ದರೆ 720p ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲ 720p ಸಪೋರ್ಟ್ ಮಾಡುತ್ತೆ ಅಂದರೆ 720 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲ್ಯಾಗ್ ಆಯಿತು ಅಥವಾ ಬ್ಯಾಕ್ ಬಂತು ಅಂತಂದರೆ ಮತ್ತೆ ಹೋಗಿ ಕಡಿಮೆ ಕೊಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಇಲ್ಲ ನಮ್ಮದು ಜಾಸ್ತಿ ದುಡ್ಡಿನ ಫೋನು, ಕಾಸ್ಟ್ಲಿ ಫೋನು ಅಂತಂದರೆ ಇಲ್ಲಿ 1080p ಅಂತ ಇದೆಯಲ್ಲ, ಫುಲ್ HD ಅಂತ ಇಲ್ಲಿ HD ಅಂತ ಇದೆಯಲ್ಲ 1080p, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನಾನು ಸದ್ಯಕ್ಕೆ ಅಷ್ಟು ಸಪೋರ್ಟ್ ಮಾಡಲ್ಲ, 720p ಕೊಟ್ಕೊಳ್ತೀನಿ. 720p ಕೊಟ್ಕೊಂಡ್ರೆ ಈ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಎಕ್ಸ್ಪೋರ್ಟ್ ಆಗೋದು ತುಂಬ ಲೇಟು ಗೈಸ್. ಇದು ಎಕ್ಸ್ಪೋರ್ಟ್ ಆಗಾಗ ಅಲ್ಲಿ ತೋರಿಸ್ತಾ ಇದೆ. ಸ್ಕ್ರೀನ್ ಆಫ್ ಮಾಡಬೇಡಿ ಮತ್ತು ಬ್ಯಾಕ್ ಹೋಗಬೇಡಿ, ಅಂದರೆ ಬೇರೆ ಆ್ಯಪ್ಗಳು ಯೂಸ್ ಮಾಡಬೇಡಿ, ಇಲ್ಲಿ ಕಾಯ್ಕೊಂಡು ಕುಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ರೀತಿ ಬಂದಮೇಲೆ ಸರಿಯಾಗಿದೆ ಅಂತ ಒಂದು ನೋಡ್ಕೊಳ್ಳಿ. ಕಾಪಿರೈಟ್ ಪ್ರಾಬ್ಲಮ್ ಆಗ್ಬೋದು ಗೈಸ್, ಅದಕ್ಕೋಸ್ಕರ ಪ್ಲೇ ಮಾಡೋಕ್ಕಾಗಲ್ಲ ಪೂರ್ತಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ನೆಕ್ಸ್ಟು ಬ್ಯಾಕ್ ಬಂದು ನಿಮ್ಮ ಗ್ಯಾಲರಿಯಲ್ಲಿ ನೋಡ್ಕೊಳ್ಬೋದು. ನೋಡೋದಲ್ಲ ಗೈಸ್, ಇದರಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಪಕ್ಕ ಕಮೆಂಟ್ ಮಾಡಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ. ಯಾವುದೇ ಕಮೆಂಟ್ ಸೆಕ್ಷನ್ ಇರೋದೇ ಕಮೆಂಟ್ ಮಾಡೋದಕ್ಕೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಗೆ ಬಂದು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ನಿಮ್ಗೆ ಯಾವ ಪ್ರಾಬ್ಲಮ್ ಇದ್ದರೂ. ಹಾಗೆ ಪ್ಲೇಸ್ಟೋರಲ್ಲಿ ಅಲರ್ಟ್ ಮೋಷನ್ ಡೌನ್ಲೋಡ್ ಮಾಡ್ಕೊಳ್ತು ಅಂದರೆ ಅಲರ್ಟ್ ಮೋಷನ್ ಅಂತ ವಾಟರ್ ಮಾರ್ಕ್ ಬರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ನೀವು ಅಲರ್ಟ್ ಮೋಷನ್ ಡೌನ್ಲೋಡ್ ಮಾಡ್ಕೊಳ್ಬೋದು.